ಎಲ್ರಿಗೂ ನಮಸ್ಕಾರ. ಕೋವಿಡ್‌ಗೆ ಸಂಬಂಧಿಸಿದಂತೆ ಸಾಫ್ಟ್‌ವೇರ್ ತಂತ್ರಾಂಶದಲ್ಲಿ ವಿವಿಧ ವರದಿಗಳು, ರಿಪೋರ್ಟ್ಸ್‌ಗಳು ಲಭ್ಯ ಇದೆ. ಆ ಒಂದು ರಿಪೋರ್ಟ್ಸ್‌ಗಳನ್ನ ಹೇಗೆ ವ್ಯೂ ಮಾಡೋದು, ಏನೆಲ್ಲ ರಿಪೋರ್ಟ್ಸ್ ಅವೈಲಬಿಲಿಟಿ ಇದೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಮಗೆ ತಿಳಿಸ್ಕೊಡ್ಲಾಗ್ತಾ ಇದೆ. ಸರ್ವಿಸ್ covidwar.karnataka.gov.in/service33ಗೆ ನೀವು ಲಾಗಿನ್ ಆದರೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಸಪ್ರೇಟ್ ರಿಪೋರ್ಟ್ ಸೆಕ್ಷನ್ ಇದೆ. ಸೊ ಈ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೆಲ್ಲ ರಿಪೋರ್ಟ್ಸ್ ಅವೈಲಬಿಲಿಟಿ ಇದೆ, ಆ ಡಿಫ್ರೆಂಟ್ ರಿಪೋರ್ಟ್ಸ್ ಏನೇನು ಅವೈಲೇಬಲ್ ಇದೆ ಅದನ್ನು ನೀವು ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು. ಮೊದಲನೇದು ಪೇಷಂಟ್ ID ವೈಸ್ ಅಥವಾ ಡಿಸ್ಟ್ರಿಕ್ಟ್ ವೈಸ್ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ ರಿಪೋರ್ಟು. ಇದು ಸರ್ವಿಸ್ 32 ರಿಪೋರ್ಟು. ಸರ್ವಿಸ್ 35 ಬಂದು ಡಿಸ್ಟ್ರಿಕ್ಟ್ ವೈಸ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್. ನೀವು ಆಯಾ ಇಂಡಿವಿಜುವಲ್ ಸರ್ವಿಸ್ಗೆ ಹೋಗಿ ಲಾಗಿನ್ ಆಗಿ ಇಂಡಿವಿಜುವಲ್ ರಿಪೋರ್ಟ್ಸ್ನು ನೋಡ್ಬೋದು. ಅಥವಾ ಸರ್ವಿಸ್ 33ಗೆ ಬಂದರೆ ನಿಮಗೆ ಎಲ್ಲ ರಿಪೋರ್ಟ್ಸ್ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಕ್ಬಿಡುತ್ತೆ, ಒಂದೇ ಡ್ಯಾಶ್ ಬೋರ್ಡಲ್ಲಿ. So service 35 ಇದೆ district wise number of contacts. Service 36 patient ID who have nil contact. ಈಗ service 37 export Excel of PC and SC. Primary contact and secondary contact ನೀವು ಎಕ್ಸ್ಪೋರ್ಟ್ ಎಕ್ಸೆಲ್ ಮಾಡ್ಕೋಬೋದು ಸರ್ವಿಸ್ 37 ಈಗ ಇಲ್ಲಿ ಬಹುಮುಖ್ಯವಾಗಿ ಎರಡು ರಿಪೋರ್ಟ್ಸ್. ಸರ್ವಿಸ್ 46 ಕ್ವಾರಂಟೈನ್ ವಾಚ್ ರಿಪೋರ್ಟ್ಸ್, ಸರ್ವಿಸ್ 56 ಬಂದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ರಿಪೋರ್ಟ್ಸ್. ಇವು ಬಹು ಬಳಕೆಯಲ್ಲಿರುವಂತಹ ರಿಪೋರ್ಟ್ಸ್. ಈಗ ಇದನ್ನ ನೋಡೋಣ ಹೇಗೆ ವೀಕ್ಷಣೆ ಮಾಡಬಹುದು ಸರ್ವಿಸ್ 46 ರಿಪೋರ್ಟ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಹೋಮ್ ಕ್ವಾರಂಟೈನ್ ಆರ್ ಹೋಮ್ ಐಸೋಲೇಷನ್ ಪರ್ಸನ್ ಅಂಡ್ ಸ್ಟಾಫ್ ವೈಸ್ ರಿಪೋರ್ಟ್ಸ್. ಇದರಲ್ಲಿ ಜುರಿಡಿಕ್ಷನ್ ಆಯ್ಕೆ ಮಾಡಿ, ಅರ್ಬನ್ ರೂರಲ್ BBMP ಅಂತ. ನನಗೆ ಅರ್ಬನ್ ಆಯ್ಕೆ ಮಾಡ್ತಿದ್ದೀನಿ. ಅದರಲ್ಲಿ ಎರಡು ರಿಪೋರ್ಟ್ಸ್, ಒಂದು ಪರ್ಸನ್ ಇನ್ ಹೋಮ್ ಕ್ವಾರಂಟೈನ್ ಬೇಕಾ ಅಥವಾ ಕೋವಿಡ್ ಪೇಷಂಟ್ಸ್ ಇನ್ ಹೋಮ್ ಐಸೋಲೇಷನ್ ರಿಪೋರ್ಟ್ ಬೇಕಾ. ಆ ಒಂದು ಸಂಬಂಧಪಟ್ಟ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜಿಲ್ಲೆಯನ್ನ ಆಯ್ಕೆ ಮಾಡಿ, ಟೌನ್ ಬಾರ್ ಸಿಟಿಯನ್ನು ಆಯ್ಕೆ ಮಾಡಿ, ಅದರಲ್ಲಿ ಯಾವ ವಾರ್ಡ್ ಬೇಕು, ಎಲ್ಲ ವಾರ್ಡ್ ಬೇಕು ಅಂದರೆ ಆಲ್ ಸೆಲೆಕ್ಟ್ ಮಾಡಿ. ರಿಪೋರ್ಟ್ ಟೈಪ್ ಯಾವ ರಿಪೋರ್ಟ್ ಬೇಕು, ಅಬ್ಸ್ಟ್ರಾಕ್ಟ್ ರಿಪೋರ್ಟ್ ಬೇಕಾ, HQ ಪರ್ಸನ್ ವೈಸ್ ಬೇಕಾ ಅಥವಾ ಸ್ಟಾಫ್ ವೈಸ್ ಬೇಕಾ. ಸೊ ಈಗ ನಾನು ಅಬ್ಸ್ಟ್ರಾಕ್ಟ್ ರಿಪೋರ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಬ್ಸ್ಟ್ರಾಕ್ಟ್ ರಿಪೋರ್ಟ್ ನಿಮಗೆ ವಾರ್ಡ್ ನೇಮ್, ನಂಬರ್ ಆಫ್ ಪರ್ಸನ್ಸ್ ಇನ್ HQ, ನಂಬರ್ ಆಫ್ ಪರ್ಸನ್ಸ್ ವಿಸಿಟೆಡ್ ನಿಲ್ ಎಷ್ಟು, ಫಸ್ಟ್ ಟೈಮ್, 2 times, ಗ್ರೇಟರ್ ದೆನ್ 2 times ಟೋಟಲ್, ಪರ್ಸೆಂಟೇಜ್ ವಿಸಿಟೆಡ್, ಟೆಸ್ಟೆಡ್ ಪರ್ಸನ್ ನಂಬರ್ ವಿತ್ ಪರ್ಸೆಂಟೇಜ್, ಬ್ಯಾಚಸ್, ಬ್ರೀಚಸ್ ಡನ್. ಸೊ ಹೀಗೆ ರಿಪೋರ್ಟ್ ಬರುತ್ತೆ. ನಿಮಗೆ ಸ್ಟಾಫ್ ವೈಸ್ ರಿಪೋರ್ಟ್ ತೊಗೊಂಡ್ರೆ ಯಾವ ಸ್ಟಾಫ್ ಬೇಕು ಆಲ್ ಸೆಲೆಕ್ಟ್ ಮಾಡೋಣ. ಗೆಟ್ ರಿಪೋರ್ಟ್. ಇಲ್ಲಿ ಸ್ಟಾಫ್ ನೇಮ್, ಅವ್ರ ಡೆಸಿಗ್ನೇಷನ್, ಅವ್ರ ಮೊಬೈಲ್ ನಂಬರ್ ಮತ್ತು ಎಷ್ಟು HQ ಪರ್ಸನ್ ವಿಸಿಟ್ ಮಾಡಿದ್ದಾರೆ, ಕ್ಯುಮ್ಯುಲೇಟಿವ್ ಮತ್ತು ಲಾಸ್ಟ್ 24 hours ಈ ಒಂದು ರಿಪೋರ್ಟ್ಸ್ ಬರುತ್ತೆ. ಸೊ ಹಾಗೆ ತಾವು ಕೋವಿಡ್ ಪೇಷಂಟ್ಸ್ ಇನ್ ಹೋಮ್ ಐಸೋಲೇಷನ್ ರಿಪೋರ್ಟ್ಸು ಕೂಡ ನೋಡ್ಬೋದು. ಇದನ್ನು ಸೆಲೆಕ್ಟ್ ಮಾಡಿ. ಇದು ಸರ್ವಿಸ್ 46 ಹೋಮ್ ಕ್ವಾರಂಟೈನ್ ವಾಚ್ ರಿಪೋರ್ಟ್ ನೋಡೋದಕ್ಕೆ. ಅದೇ ಥರ ಸರ್ವಿಸ್ 56 ಒಂದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ರಿಪೋರ್ಟ್. ಸರ್ವಿಸ್ 56ಅಲ್ಲಿ ಆಸ್ ಯೂಶುವಲ್ ಜುರಿಡಿಕ್ಷನ್ ಆಯ್ಕೆ ಮಾಡಿ, ಅರ್ಬನ್ ರೂರಲ್ ಅದನ್ನು ಆಸ್ ಆನ್ ಡೇಟ್ ಬೇಕಾ, ಡೇಟ್ ವೈಸ್ ಬೇಕಾ, ಅನ್ಸಾರ್ಟೆಡ್ ರಿಪೋರ್ಟ್ ಬೇಕಾ. ಈಗ ಡೇಟ್ ವೈಸ್ ತಗೋಣ. ಡೇಟ್ ವೈಸಲ್ಲಿ ಬಿಟ್ವೀನ್ ಡೇಟ್ಸ್ ಯಾವ ಡೇಟ್ ಬೇಕು ಕೊಡಿ. select the district, select the city, all ತಗೋತಾ ಇದ್ದೀನಿ, all, get report. ನೋಡಿ ಟೌನ್ ಬಾರ್ ಸಿಟಿ ನೇಮ್, ಅದರಲ್ಲಿ ಟೋಟಲ್ ಪಾಸಿಟಿವ್ ಎಷ್ಟಿದೆ, ನಂಬರ್ ಆಫ್ ಪಾಸಿಟಿವ್ ವಿತ್ ನಿಲ್ ಕಾಂಟ್ಯಾಕ್ಟ್, PC ಟ್ರೇಸ್ಡ್ ಟೋಟಲ್ ಎಷ್ಟು, ಅವರೇಜ್ ಪರ್ ಪೇಷಂಟ್ ಎಷ್ಟಿದೆ, SC ಟ್ರೇಸ್ಡ್ ಎಷ್ಟಾಗಿದೆ, ಟೋಟಲ್ ಕಾಂಟ್ಯಾಕ್ಟ್ ಟ್ರೇಸ್ಡ್ ಎಷ್ಟಿದೆ. ಈಗ ನಿಮಗೆ ಡೀಟೇಲ್ಡ್ ರಿಪೋರ್ಟ್ ಇದರಲ್ಲಿ ಅವೈಲಬಿಲಿಟಿ. ಇದು ಬಂದು ಸರ್ವಿಸ್ 56. ನೀವು ನೇರವಾಗಿ covidwar.karnataka.gov.in/service56 ಅಂತ ಕೊಟ್ಟು ಲಾಗಿನ್ ಆಗಿ ಈ ರಿಪೋರ್ಟನ್ನು ನೋಡ್ಬೋದು, ಅಥವಾ ಸರ್ವಿಸ್ 33 ಮುಖಾಂತರ ಬರ್ಬೋದು. ಇದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ರಿಪೋರ್ಟ್ ಬಂದು ಸರ್ವಿಸ್ 56. ಸರ್ವಿಸ್ 46 ಬಂದು ಹೋಮ್ ಕ್ವಾರಂಟೈನ್ ವಾಚ್ ರಿಪೋರ್ಟ್. ಹಾಗೆಯೇ ಇಲ್ಲಿ ಸರ್ವಿಸ್ 32 ಬಂದರೆ PC ಆ್ಯಂಡ್ SC ರಿಪೋರ್ಟ್ಸ್ನ ನೋಡ್ಬೋದು. ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್, ಸರ್ಚ್ ಬೈ ಪೇಷಂಟ್ ID. ಈಗ ಪೇಷಂಟ್ ID ಮುಖಾಂತರ ಸರ್ಚ್ ಮಾಡೋದು ಹೇಗೆ ನೋಡೋಣ. ಪೇಷಂಟ್ ID ನಂಬರ್ ಕೇಳುತ್ತೆ. ಸೊ ಪೇಷಂಟ್ ID ನಂಬರ್ ಎಂಟ್ರಿ ಮಾಡಿ,
ಪೇಷಂಟ್ ನಂಬರ್ ಎಂಟ್ರಿ ಮಾಡಿ ಗೆಟ್ ರಿಪೋರ್ಟ್ ಕೊಡಿ. ಸೊ ಈ ಪೇಷಂಟ್ಗೆ ಎಷ್ಟು ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡ್ರಿ ಕಾಂಟ್ಯಾಕ್ಟ್ ಯಾರ್ಯಾರಿದ್ದಾರೆ ಡೀಟೇಲ್ಸ್ ನಿಮಗೆ ರಿಪೋರ್ಟ್ಸ್ ಬರುತ್ತೆ. ಇದನ್ನು ನೀವು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮಾಡ್ಕೋಬೋದು. ಅದೇ ಥರ ಪ್ರೈಮರಿ ಕಾಂಟ್ಯಾಕ್ಟ್ ಎಷ್ಟು ಜನ ಇದ್ದಾರೆ, ಸೆಲೆಕ್ಟ್ ಎಂಟ್ರಿ ಟೈಪ್, ವೆರಿಫೈಡ್ ನಾಟ್ ವೆರಿಫೈಡ್ ಯಾವ್ದು ಬೇಕು ಆಲ್, ಮತ್ತು ಯಾವ ಡಿಸ್ಟ್ರಿಕ್ಟ್ ಬೇಕು ಡಿಸ್ಟ್ರಿಕ್ಟ್ನ ಆಯ್ಕೆ ಮಾಡಿಕೊಂಡು ಗೆಟ್ ರಿಪೋರ್ಟ್ ಕೊಟ್ಟರೆ ನಿಮ್ಗೆ ಈ ಜಿಲ್ಲೆಯಲ್ಲಿ ಎಷ್ಟು ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದಾರೆ ಒಂದು ರಿಪೋರ್ಟ್ ಕೂಡ ಬರುತ್ತೆ. ಅದೇ ಥರ ಸೆಕೆಂಡ್ರಿ ಕಾಂಟ್ಯಾಕ್ಟ್ ರಿಪೋರ್ಟ್ ಕೂಡ ತಗೋಬೋದು. ಡಿಸ್ಟ್ರಿಕ್ಟ್ ವೈಸ್ ರಿಪೋರ್ಟ್ಸ್ ಅವೈಲೇಬಲ್ ಇದೆ. ಪೇಷಂಟ್ ಪರ್ಟಿಕ್ಯುಲರ್ ಪೇಷಂಟ್ ಐ ಡಿ ನಂಬರ್ ಕೊಟ್ಟು ಪರ್ಟಿಕ್ಯುಲರ್ ಪೇಷಂಟ್ ಐ ಡಿದು ಕೂಡ ನೀವು ಸರ್ಚ್ ಮಾಡ್ಬೋದು ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಗಳನ್ನು. ಈಗ ರಿಪೋರ್ಟ್ ಫೆಚ್ ಆಗ್ತಾ ಇದೆ. ಎಂಟೈರ್ ಡಿಸ್ಟ್ರಿಕ್ಟ್ ರಿಪೋರ್ಟ್ನ ಫೆಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಸೊ ಅದೇ ಥರ ನೀವು ಸರ್ವಿಸ್ 35 ಡಿಸ್ಟ್ರಿಕ್ಟ್ ವೈಸ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್, ಇದರ ಡೀಟೇಲ್ಸ್ ಸಿಗಲ್ಲ, ಎಷ್ಟು ಟೋಟಲ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಟ್ರೇಸ್ ಆಗಿದೆ ಅನ್ನೋದನ್ನು ನೀವು ಸರ್ವಿಸ್ 35 ತಗೋಬೋದು. ಸರ್ವಿಸ್ 36 ಬಂದು ಪೇಷಂಟ್ ಐ ಡಿ ಹ್ಯಾವ್ ನಿಲ್ ಕಾಂಟ್ಯಾಕ್ಟ್. ಸೊ ಹೀಗೆ ಡಿಫ್ರೆಂಟ್ ರಿಪೋರ್ಟ್ಸ್ ನಿಮಗೆ ಅವೈಲಬಿಲಿಟಿ ಇದೆ. ನೋಡಿ ಸರ್ವಿಸ್ 35 ರಿಪೋರ್ಟ್ಸು. ಸರ್ವಿಸ್ 35 ಬಂದು ಡಿಸ್ಟ್ರಿಕ್ಟ್ ವೈಸ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್. ಸೊ ಯಾವ ಬಿಟ್ವೀನ್ ಡೇಟ್ ಸೆಲೆಕ್ಟ್ ಮಾಡೋಣ. ಆಲ್ ಕೊಡೋಣ, ಗೆಟ್ ರಿಪೋರ್ಟ್. ಈಗ ರಿಪೋರ್ಟ್ ಫೆಚ್ ಆಗ್ತಾ ಇದೆ. ಸೊ ಇದೇ ಥರ CT ಎಕ್ಸೆಲ್ ರಿಪೋರ್ಟ್ಸ್, ಎಕ್ಸ್ಪೋರ್ಟ್ ಎಕ್ಸೆಲ್ PC and SC. ಇದು ಒಂದು ಸರ್ವಿಸ್ 37. ಪ್ರೊಸೆಸಿಂಗ್ ಇದೆ, ರಿಪೋರ್ಟ್ ಫೆಚ್ ಆಗ್ತಾ ಇದೆ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ರಿಪೋರ್ಟ್ ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ವಿಸಿಟ್ ಅಂಡ್ ಸೆಲ್ಫಿ ರಿಪೋರ್ಟ್ ಬಂದು ಸರ್ವಿಸ್ 45 ಅವೈಲಬಿಲಿಟಿ ಇದೆ. ಇಂಟರ್ಸ್ಟೇಟ್ ರಿಟರ್ನಿ ರಿಪೋರ್ಟ್ ಸೇವಾ ಸಿಂಧು ಸರ್ವಿಸ್ 47. ಲೈನ್ ಲಿಸ್ಟ್ ರಿಪೋರ್ಟ್ C+ ಪೇಷಂಟ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಬೈ DSOಗಳು ಈ ಕೊರೋನಾ ಪಾಸಿಟಿವ್ ಪೇಷಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಅಪ್ರೂವ್ ಮಾಡೋದಕ್ಕೆ ಇರುವಂಥ ಪೆಂಡಿಂಗ್ ರಿಪೋರ್ಟ್ ಎಲ್ಲ ನಿಮಗೆ ಲೈನ್ ಲಿಸ್ಟ್ ರಿಪೋರ್ಟ್ ಸರ್ವಿಸ್ S3 ಲಭ್ಯ ಇದೆ. ಹೀಗೆ ವೇರಿಯಸ್ ರಿಪೋರ್ಟ್ಸ್ ನಿಮಗೆ ಲಭ್ಯ ಇದೆ. ನೋಡಿ ಈಗ ಸರ್ವಿಸ್ 35 ರಿಪೋರ್ಟ್ ಬಂತು. ಡಿಸ್ಟ್ರಿಕ್ಟ್ ವೈಸ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಟ್ರೇಸ್ಡ್ ಎಷ್ಟು, ನಂಬರ್ ಆಫ್ ಡಿಸ್ಟ್ರಿಕ್ಟ್ ನೇಮ್, ನಂಬರ್ ಆಫ್ ಪೇಷಂಟ್ಸ್, ನಂಬರ್ ಆಫ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಎಷ್ಟು ಟ್ರೇಸ್ ಆಗಿದ್ದಾರೆ, ನಂಬರ್ ಆಫ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ವೆರಿಫೈ ಎಷ್ಟಾಗಿದ್ದಾರೆ, ನಾಟ್ ವೆರಿಫೈ ಎಷ್ಟು, ಸೆಕೆಂಡ್ರಿ ಎಷ್ಟಿದ್ದಾರೆ, ವೆರಿಫೈಡ್ ಎಷ್ಟು, ನಾಟ್ ವೆರಿಫೈಡ್ ಎಷ್ಟು. ಈಗ ಸರ್ವಿಸ್ 35 ಅಲ್ಲಿ ನಿಮಗೆ ಕನ್ಸಾಲಿಡೇಟ್ ರಿಪೋರ್ಟ್ಸ್ ಡಿಸ್ಟ್ರಿಕ್ಟ್ ವೈಸ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಎಷ್ಟು ಟ್ರೇಸ್ ಆಗಿದೆ ಅಂತ. ಸೊ ನೋಡಿ ಇದು ಪ್ರೈಮರಿ ಅಂಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ ರಿಪೋರ್ಟ್ ಎಕ್ಸೆಲ್ ನೋಡಿ ಎಕ್ಸೆಲ್ಗೆ ಡೌನ್ಲೋಡ್ ಆಗ್ತಾ ಇದೆ. ಇದು ಬಂದು ಸರ್ವಿಸ್ 37 ರಿಪೋರ್ಟ್ಸ್. ಸರ್ವಿಸ್ 37 ಇಸ್ ಎಕ್ಸ್ಪೋರ್ಟ್ ಎಕ್ಸೆಲ್ ಆಫ್ PC and SC. ನೋಡಿ ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಆಗಿದೆ, ಅದನ್ನು ಸೇವ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡೋಣ.
Still it is downloading. ನೋಡಿ, ನಂಬರ್ ಆಫ್ ಪೇಷಂಟ್ಸ್, ಎಷ್ಟು ಪ್ರೈಮರಿ ಕಾಂಟ್ಯಾಕ್ಟ್ಸ್, ಎಷ್ಟು ಸೆಕೆಂಡರಿ ಕಾಂಟ್ಯಾಕ್ಟ್ ಟ್ರೇಸ್ ಆಗಿದೆ. ಈಗ ಎಕ್ಸೆಲ್ಗೆ ಇದು ಎಕ್ಸ್ಪೋರ್ಟ್ ಆಗುತ್ತೆ ಸರ್ವಿಸ್ 37 ಮುಂದೆ. ಹೀಗೆ ನೀವು ವೇರಿಯಸ್ ರಿಪೋರ್ಟ್ಸ್ನ ಇಲ್ಲಿ ಅವೈಲಬಿಲಿಟಿ ಇರುವಂಥ ರಿಪೋರ್ಟ್ಸನ್ನು ನೀವು ಓಪನ್ ಮಾಡಿಕೊಂಡು ಸರ್ವಿಸ್ 33ಗೆ ಬಂದು ಓಪನ್ ಮಾಡ್ಬೋದು. ಪರ್ಟಿಕ್ಯುಲರ್ ಸರ್ವಿಸ್ಗೆ ನೀವು ಲಾಗಿನ್ ಆಗಿ ರಿಪೋರ್ಟ್ಸನ್ನು ಪಡ್ಕೊಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.